ಬರ್ತೀಯಾನ ಅಂತ ಕೇಳಿದ್ರತ್ತ ಸಾಧುಗಳು, 4 ಮಂದಿ ಸಾಧುಗಳು ತುಕಾರಾಮಂದ ಬರ್ತೀನಪ್ಪ ಕರೆ ನನ್ನ ಬಲ್ಯಾಗ ದುಡ್ಡಿಲ್ಲ ಅಂದ. ಅವ ಇವ್ರತ್ತಾರ ದುಡ್ಡು ಇಲ್ಲ ಅಂದ್ರೆ ನಡೀತದ, ನಾವು ಕೊಡ್ತೇವೆ ನಡಿ ಅಂದರು. ಅವ ತುಕಾರಾಮತ್ತನ ಈಗ ಕೊಡ್ತೀರಿ, ಹೋಗಿ ಬಂದ ಮೊಳಕ್ಕೆ ನೀವು ಬೇಡ್ತೀರಿ, ಮತ್ತು ನನಗೆ ಹೊಳೆ ಕೊಡೋದಾಗಲ್ಲ ಅಂದ, ಎಲ್ಲ ಬಡತನ ಸಂಸಾರದಂದ. ಅವಾಗ ಇವ್ರತ್ತಾರ ಇಲ್ಲ ಅದು ಯಾರ್ಯಾಕೆಲ್ಲಕ್ಕೆ ನಡಿ ಹೋಗಮ್ಮಂದರು. ಅವ ತುಕಾರಾಮತ್ತನ ಸಾಧುಗಳಿಗಪ್ಪ ನಾನು ಬರೋಕ್ಕಾಗಲ್ಲ, ಎಷ್ಟು ಒತ್ತಾಯ ಮಾಡ್ಲಕತ್ತೀರಿ ಅಂದ್ರೆ ನಾನು ಅಂತ್ಯಲ್ಲಿ ಒಂದು ಕುಂಬಳಕಾಯಿ ಅದ, ಈ ಕುಂಬಳಕಾಯಿ ಕೊಡ್ತೀನಿ, ಈ ಕುಂಬಳಕಾಯಿ ತೊಗೊಂಡ್ರು ಆದ್ರೆ ಅಂದ್ರೆ ನಾ ಬಂದಂಗೆ ಆಗ್ತದಂದ. ಏನಂದ? ಈ ಕುಂಬಳಕಾಯಿ ಒಯ್ದ್ರಿ ಅಂದ್ರೆ ನಾ ಬಂದಂಗೆ ಆಗ್ತದಂದ. ಆ ಕುಂಬಳಕಾಯಿ ಸಾಧುಗಳು ಕೈಯಾಗ ಕೊಟ್ಟ ಈ ಕುಂಬಳಕಾಯಿ ತೊಗೊಂಡು ಇವ್ರು ಹೊಂಟ್ರು. ಅವಾಗ ತುಕಾರಾಮ್ ಹೇಳಂದತ್ತ ಸಾಧುಗಳಿಗೆ, ಅಪ್ಪ ಈ ಕುಂಬಳಕಾಯಿ ಏನು ಒಯ್ತೀರಲ್ಲ, ಎಲ್ಲಿ ಜಳಕ ಮಾಡ್ತೀರಿ ಈ ಕುಂಬಳಕಾಯಿಗೆ ಜಳಕ ಮಾಡಿಸ್ರಿ, ಎಲ್ಲಿ ಪೂಜೆ ಮಾಡ್ಕೋತೀರಿ ಈ ಕುಂಬಳಕಾಯಿಗೆ ಪೂಜೆ ಮಾಡಿರಿ, ಎಲ್ಲಿ ಉದ್ಬತ್ತಿ ಹಚ್ಚಿ ಬೆಳಕೋತೀರಿ ನೋಡು ಈ ಕುಂಬಳಕಾಯಿಗೂ ಬೆಳಗ್ರಿ ಅಂದ. ಆಯ್ತಂದ್ರು ಸಾಧುಗಳು. 4 ಮಂದಿ ಸಾಧುಗಳು ಹೋಗಿ ಕಾಶಿಗೆ ಹೋದರು. ಕಾಶಿಗೆ ಹೋಗಿ ಅಲ್ಲಿ ಗಂಗಾ ನದಿಯಾಗ ಅಲ್ಲಿ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಆ ಕುಂಬಳಕಾಯಿಗೂ ಸ್ನಾನ ಮಾಡಿಸಿದ್ರು. ಅಲ್ಲಿ ತಾವು ಪೂಜೆ ಮಾಡಿಕೊಂಡ್ರು, ಕುಂಬಳಕಾಯಿಗೆ ಪೂಜೆ ಮಾಡಿದ್ರು. ಅದು ಮುಗಿಸ್ಕೊಂಡು ಉಳಿವಿ ಗೋಕುಳ ಶ್ರೀಶೈಲ ಎಲ್ಲ ಮುಗಿಸ್ಕೊಂಡು ಹೊಳ್ಳಿ ತುಕಾರಾಮನ ಬಳಿ ಬಂದರು. ತುಕಾರಾಮ ಈಗ ನೀನು ಕುಂಬಳಕಾಯಿ ಈಗ ಎಲ್ಲಿ ಜಳಕ ಮಾಡ್ಬೇಕು ಅಲ್ಲಿ ಜಳಕ ಮಾಡಿಸಿವಿ, ಎಲ್ಲಿ ಪೂಜೆ ಮಾಡ್ಬೇಕು ಅಲ್ಲಿ ಪೂಜೆ ಮಾಡಿಸಿವಿ, ಈಗ ನೀನು ಕುಂಬಳಕಾಯಿ ನೀ ತಗೋ ಅಂತ ತುಕಾರಾಮನ ಕೈಯಾಗ ಕೊಟ್ಟರು. ಅವ ತುಕಾರಾಮಂದ ಭಾಳ ಪುಣ್ಯದ ಕೆಲಸ ಮಾಡಿದ್ರಪ್ಪ, ನನಗೆ ಬರೋಕ್ಕಾಗಲಿಲ್ಲ ಕರೆ, ನಾನು ಕುಂಬಳಕಾಯರೇ ನಿಮ್ಮ ಸಂಗಾಟ ಉಳಿವಿ ಗೋಕುಳ ತಿರುಗಾಡಿ ಬತ್ತು ಸಾಕು, ನಿಮ್ಮದಿಂದ ತುಂಬ ಧನ್ಯವಾದ, ಭಾಳ ಚಲೋ ಕೆಲಸ ಮಾಡಿದ್ರಿ. ಇವಾಗ ಭಾಳ ಎಲ್ಲ ಕಡೆ ತಿರುಗಾಡಿ ಬಂದಿರಿ, ಮತ್ತು ನಾನು ಮನ್ಯಾಗ ಇಟ್ಟು ಪ್ರಸಾದ ಮಾಡಿ ಹೋಗತ್ರಿ ಕುಂದ್ರಿ ಅಂದ. ಅವಾಗ ಯಾಕಲ್ದತ್ತು 4 ಸಾಧುಗಳು ಕೂತ ಕೂಡಲೇ ಮನ್ಯಾಗ ಹೋಗಿ ಹುಡುಕ್ಯಾಡ್ತಾನ. ತುಕಾರಾಮನ ಮನ್ಯಾಗ ಅಡುಗೆ ಮಾಡ್ಲಿಕ್ಕೆ ಏನೂ ಇಲ್ಲ. ಅವಾಗ ತುಕಾರಾಮಂದ ಹೆಂಡ್ತಿಗೆ ಏಯ್ ಜೀಜ ಯಾನ್ರೆ ಮಾಡಲ್ಲ ಅಡುಗೆ ಸಾಧುಗಳಿಗೆ ಅಂದ. ಏನೂ ಇಲ್ಲರಿ, ಹ್ಯಾಂಗೆ ಮಾಡೋದು ನಮ್ಮ ಮನ್ಯಾಗ ಅಂದಳು. ಹಿಡಿ ಹಿಟ್ಟಿಲ್ಲ, ಹಿಡಿ ಅಕ್ಕಿಲ್ಲ, ಏನು ಮಾಡೋದು ಅದು ಅಂದಳು. ಅವ ತುಕಾರಾಮ್ ಹೇಳ್ತಾನ, ಏನೂ ಇಲ್ಲತ್ತ ಯಾಕತ್ಯ, ಇದೇನು ಕುಂಬಳಕಾಯಿ ಸಾಧುಗಳು ಕೈಯ ತಿರುಗಾಡಿ ಬಂದದಲ್ಲ, ಇದು ಒಂದು ಕುಂಬಳಕಾಯಿ ಅದ, ಇದನ್ನೇ ಹೋಳಿ ಮಾಡಿಬಿಡು ಅಂದ. ಅವಾಗ ಅದನ್ನು ಹೋಳಿ ಮಾಡಿ ತೊಗೊಂಡು ಬಂದು ಆ ಸಾಧುಗಳು ಮುಂದೆ ಇಟ್ಟ ತುಕಾರಾಮ. ಅವಾಗ ಅವು ಸಾಧುಗಳು ಬಾಯಾಗ ಹಾಕೋತಾವ, ಕೈ ಕಟಕದ. ಅವಾಗ ಇವು ಸಾಧುಗಳು ತುಕಾರಾಮ ಬೈಲಕತ್ತ, ಏನೋ ಹುಚ್ಚು ತುಕಾರಾಮ, ಮಂದಿ ಎಲ್ಲ ಹುಚ್ಚು ತುಕಾರಾಮ ಅತ್ತಾರ, ಕರೆ ನೀ ಹುಚ್ಚಿ ಐತಿ ಅಂದರು. ಅಲ್ಲ ಕುಂಬಳಕಾಯಿ ಮಾಡಿ ತಂದು ಮಾರಿ ಮುಂದಿಟ್ಟು ತಿರ್ಲಾಕ ಬರ್ಲಾಗ್ಯಾವ, ಅಟ್ಟ ಕೈ ಕಟಕದಾವ, ಎಟ್ರು ಹುಚ್ಚದೀವ ಅಂದ್ರೆ ಇವ್ರು ಸಾಧುಗಳು. ಅವಾಗ ತುಕಾರಾಮಂದ, ಹುಚ್ಚು ಸುಳಿ ಮಕ್ಕಳೇ, ಕಾಶಿ ಉಳಿವಿ ಗೋಕುಳ ಶ್ರೀಶೈಲ ಎಲ್ಲ ತಿರುಗಾಡಿ ಬಂದಿರಿ, ಕುಂಬಳಕಾಯಿ ಒಳಗಿನ ಕೈ ಹೋಗಿಲ್ಲ ಅಂದ್ರೆ ನಿಮ್ಮೊಳಗಿನ ಕೈ ಹ್ಯಾಂಗೆ ಹೋಗ್ಯದ ಹುಚ್ಚು ಸುಳೆ ಮಕ್ಕಳೇ ಅಂದ. ಸಾರ್ಥಕ ಏನಾಯ್ತು ನೀ ಹುಟ್ಟಿ ಸುಳ್ಳೆ, ಹೊತ್ತುಗಳಿದು ಕುಂತಿ ಗಾಳಿ ಮುಟ್ಟಿ, ಹೌದು ಪಾಮರ ಜನ್ಮ ಇದು ಬಹು ಕೊಟ್ಟಿ, ಪಾಮರ ಜನ್ಮ ಇದು ಬಹು ಕೊಟ್ಟಿ, ಪಾಮರ ಜನ್ಮ ಇದು ಬಹು ಕೊಟ್ಟಿ, ಯಾಕಾಗ ಭಾರದು ಗುರುವಿಗೆ ಬೆಟ್ಟಿ, ಯಾಕಾಗ ಭಾರದು ಗುರುವಿಗೆ ಬೆಟ್ಟಿ, ಸಾರ್ಥಕ ಏನಾಯ್ತು ನೀ ಹುಟ್ಟಿ, ಸಾರ್ಥಕ ಏನಾಯ್ತು ನೀ ಹುಟ್ಟಿ, ಸುಳ್ಳೆ ಹೊತ್ತುಗಳಿದು ಕುಂತಿ, ಸುಳ್ಳೆ ಹೊತ್ತುಗಳಿದು ಕುಂತಿ ಗಾಳಿ ಮುಟ್ಟಿ, ಪಾಮರ ಜನ್ಮ ಇದು ಬಹು ಕೊಟ್ಟಿ. ರೊಕ್ಕ ಇಲ್ಲದೆ ಸುಳ್ಳೆ ಕಟ್ಟಿ ಪೀಟಿ, ಗೋಜಿನೊಳ ಬಿದ್ದು ಉಪರಾಟಿ, ರೊಕ್ಕ ಇಲ್ಲದೆ ಸುಳ್ಳೆ ಕಟ್ಟಿ ಪೀಟಿ, ಗೋಜಿನೊಳ್ಳು ಬಿದ್ದು ಉಪರಾಟಿ, ಮೋಜಿಗೆ ಮೋಜು ಪ್ರತಿ ಸೃಷ್ಟಿ, ಮೋಜಿಗೆ ಮೋಜು ಪ್ರತಿ ಸೃಷ್ಟಿ, ನಿಲ್ಲ ಸತಿಸುತ್ತ ಹಿತರಿಗಾಗಿ, ಸತಿಸುತ್ತ ಹಿತರಿಗಾಗಿ ಕ್ರಾಂತಿಗೆಟ್ಟಿ, ಪಾಮರ ಜನ್ಮ ಇದು
ಬಹುಕೋಟಿ ಪಾಮರ ಜನ್ಮ ಇದು ಬಹುಕೋಟಿ. ಎಂಟು ಮಂದಿಯ ಸ್ನೇಹವ ಕಟ್ಟಿ ಒಳ್ಳೆ ಬಂಟನೆಂದು ಅಹಂಕಾರ ತೋಟಿ. ಎಂಟು ಮಂದಿಯ ಸ್ನೇಹವ ಕಟ್ಟಿ ಒಳ್ಳೆ ಬಂಟನೆಂದು ಅಹಂಕಾರ ತೋಟಿ. ಆರು ಮಂದಿ ಗೂಡ ಅನುಗಟ್ಟಿ, ಆರು ಮಂದಿ ಗೂಡ ಅನುಗೆಟ್ಟಿ ನಿಲ್ಲ ಅರು ಎಂಬುವುದು, ಅರು ಎಂಬುವುದು ಎಲ್ಲಿಯೊಳದಿಟ್ಟಿ. ಪಾಮರ ಜನ್ಮ ಇದು ಬಹುಕೋಟಿ, ಪಾಮರ ಜನ್ಮ ಇದು ಬಹುಕೋಟಿ. ಸ್ಥಿರವಿಲ್ಲದ ನೀ ಮನಿಯನ್ನು ಕಾಟಿ, ತಿಳಿದು ತಿಳಿದು ನೀ ಹಂಬಲ ಬಿಟ್ಟಿ. ಸ್ಥಿರವಿಲ್ಲದ ನೀ ಮನಿಯನ್ನು ಕಾಟಿ, ತಿಳಿದು ತಿಳಿದು ನೀ ಹಂಬಲ ಬಿಟ್ಟಿ. ನುಗ್ಗಿ ಬಿಡು ನೀ ಗುರುನಿಷ್ಠೆ, ಮಾತಾ ಸ್ಥಿರವಿಲ್ಲದ ನೀ ಮನಿಯನ್ನು ಕಟ್ಟಿ, ತಿಳಿದು ತಿಳಿದು ನೀ ಹಂಬಲ ಬಿಟ್ಟಿ. ನುಗ್ಗಿ ಬಿಡು ನೀ ಗುರುನಿಷ್ಠೆ, ನುಗ್ಗಿ ಬಿಡು ನೀನು ಗುರುನಿಷ್ಠೆ. ಗುರುಮಾಂತನ ಪಾದ, ಗುರುಮಾಂತನ ಪಾದ ಹಿಡಿಗಟ್ಟಿ. ಪಾಮರ ಜನ್ಮ ಇದು ಬಹುಕೋಟಿ. ಯಾಕಾಗಬಾರದು ಗುರುವಿಗೆ ಭೆಟ್ಟಿ, ಸಾರ್ಥಕ ಏನಾಯ್ತು ನೀ ಹುಟ್ಟಿ, ಸಾರ್ಥಕ ಏನಾಯ್ತು ನೀ ಹುಟ್ಟಿ. ಸುಳ್ಳೆ ಹೊತ್ತು ಗಳಿದು ಕುಂತಿ ಗಾಳಿ ಮೂಟಿ. ಪಾಮರ ಜನ್ಮ ಇದು ಬಹುಕೋಟಿ, ಪಾಮರ ಜನ್ಮ ಇದು, ಪಾಮರ ಜನ್ಮ ಇದು, ಪಾಮರ ಜನ್ಮ ಇದು ಬಹುಕೋಟಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಹಾಂ ಹಾಂ, ಎಲ್ಲಿ ಎಲ್ಲಿ ಸಮಾಧಾನ, ಎಲ್ಲಿ 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 ಎಲ್ಲಿ. ತುಂಬ ಧನ್ಯವಾದ. ಮಾಳಪ್ಪ ಕಾಕಾಗ ಬಹುತೇಕ ಒಳಗೆ ಪಿ ಪಿ ರೇಂಜ್ ಆಗ್ತದೆ. ಹಾಂ, ಒಳಗೆ ಮಾಳಪ್ಪ ಬರ್ತಾನೆ, ಹುಲಿಜಂತಿ ಮಾಳಪ್ಪ ಬರ್ತಾನೆ ಒಳಗೆ. ಎಲ್ಲಿ ನೀವು ಬರ್ಕೋರಿ, ಸಮಾಧಾನದಿಂದ ಬರ್ಕೋರಿ. ಮಾತು ಕಮ್ಮಿ, ಅಲ್ಲಿ ನಿಮ್ಮ ಮಾತು ಜಾಸ್ತಿ ಆದವು, ನಮ್ಮ ಮಾತು ಕಮ್ಮಿ ಆಗ್ತಾವ. ನಮ್ಮ ಮಾತು ಮಕ್ಕಳಾದವು, ನಿಮ್ಮ ಮಾತು ಕಮ್ಮಿ ಆಗ್ತಾವೆ. ಇಷ್ಟೇ ನಿಮ್ಮ ಮಾತು ಇರ್ತಾವೆ. ಅಲ್ಲಿ ಹೊರಗೆ ವಾದ ಕೊಳ್ಳೆ ಕಲ್ಲವ ಮಲ್ಲವ ನಿಂಗವತ್ತು ನಿಮ್ಮ ಇರ್ತಾವೆ. ಅವ್ರು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ನಡಿ ಆ ಕಡೆ ಹೊರಗೆ ಹೋಗೋಣ ಅಂತೇಳಿ ಅವ್ರದ್ದು ಮೀಟಿಂಗ್ ಅವ್ರದ್ದು ಬೇರೆ, ಅದೊಂಕರ ಇರ್ತದೆ. ಅದು ನಿನ್ನೆ ಹೇಳಿನಲ್ಲ, ಸಂಸಾರದ ಏನಿಲ್ಲ ಸುಖ, ಸುಮ್ಮನೆ ಹಗಲು ರಾತ್ರಿ ಬಡದಾಡಿ ಹೊಡೆದೇವು ಹಕ್ಕ. ಏನೂ ಇಲ್ಲಿ ಸುಮ್ಮ ಬಂದೆವು, ಸುಮ್ಮ ಹೊಂಟೇವು. ನಾವು ಯಾರು ಎಲ್ಲಿಂದ ಬಂದೆವು? ಈಗ ಎಲ್ಲ ಲಿಂಗರಾಯ ದೇವ್ರದ್ದು ನೋಡ್ತೀರಿ, ರೇವಣ ಸಿದ್ಧನ ನೋಡ್ತೀರಿ, ಮೌನೇಶ್ವರನ ನೋಡ್ತೀರಿ, ಲಲಿತಾದೇವಿನ ನೋಡ್ತೀರಿ. ಇವರೆಲ್ಲ ಹಗಲು ರಾತ್ರಿ ಕುಂತ್ರ ನಿಂತ್ರ ನಮಗೆ ಬಗ್ಗಿಸ್ಕೊಂಡು ಪೂಜೆ ಮಾಡ್ಲಿಕ್ಕೆ ಹಚ್ಚಾರ. ನಾವಿದ್ರೆ ನಮ್ಮ ಸಂಸಾರದಾಗ ಬಡ್ದಾಡಿ ಆ ಕಡೆ ಈ ಕಡೆ 4 ದುಡ್ಡು ಗೊಳೆ ಮಾಡಿ ನೆರೆ ಹೊರೆಯವ ಜರ ಪಾಡಾಗಿದ್ದ ಅಂದ್ರೆ ಪಾಪ 4 ಅಂತಾಸು ಮಜಲ್ ಕಡಿಸಿದ ಅಂದ್ರೆ ಅವನಿಗಿಟ್ಟು ನಿಂಬಿಕಾಯಿ ಮಂತ್ರಿಸಿ ಹೋಗೋದು, ಅವನಿಗಿಟ್ಟು ಕಾಡಿ, ಅವನಿಗಿಟ್ಟು ಅಲ್ಲದ ಮಾಡಿ, ಅವನಿಗಿಟ್ಟು ಇಲ್ಲದ ಮಾಡಿ ನಾವಿಟ್ಟು ಪಾಪದಾಗ ಬಿದ್ದು ನಾಳೆ ಸತ್ಯವಂದ್ರೆ ಸತ್ತು 15 ದಿವಸಿಗೆ ಮಗಲನಕ್ಕಿ ಜರ ಆರಾಮ್ ತಪ್ಪಿರಬೇಕು. ಹೇ ಮೊನ್ನೆ ಸತ್ತದಲ್ಲ ನಿಂಗವನೇ ಬಡ್ಕೊಂಡಿರ್ಬೇಕಾಕಿಗೆ, ಮೊನ್ನೆ ಸತ್ತದಲ್ಲ ನಿಂಗವನೇ ಬಡ್ಕೊಂಡಿರ್ಬೇಕು. ಅವಾಗ ಮತ್ತೊಬ್ಬನ ಬಳಿ ಹೋಗ್ತಾರೆ, ಯಪ್ಪ ಏನಿಲ್ಲ ಆಕೆ ಮೊನ್ನೆ ಸತ್ತು ಬಳಕ ನನಗೆ ಆರಾಮೇ ತಪ್ಪಿ ಅದು ನೋಡ್ತೀನಿ.
ಅವಾಗ ಅವರು ದೇವ್ರು ಹೇಳೋರು ಅಷ್ಟು ಸುಲಭ ಇರೋಂಗಿಲ್ಲ. ಅವ್ರು ಯಾರು ಸತ್ತಿರ್ತಾರ, ನೀವು ಯಾವ ದಾರಿಗೆ ಹೋಗ್ತೀರಿ ಅದನ್ನೆಲ್ಲ ಮೊದಲು ತಿಳ್ಕೊಂಡು ನಿಮ್ಮ ಮನೆಗೆ ಬಂದಿರ್ತಾರ. ಏನ್ರಿ, ಅವರೆಲ್ಲ ತಿಳ್ಕೊಂಡೆ ನಿಮ್ಮ ಮನೆಗೆ ಬಂದಿರ್ತಾರೆ. ಬಂದು ಅವಾಗ ಅವ್ರ ಮೈಯ ತೊಗೊಂಡು ಹೇಳ್ತಾರೆ, ಯಾರಿದ್ದಿ? ನಾ ಮೊನ್ನೆ ಸತ್ತನೆ ಅಲ್ಲಿ ಹಿಂಗ ಬಿದ್ದೀನಿ, ಈ ಕಡೆ ಯಾಕೆ ಬಂದು? ನೀ ಅಲ್ಲಿ ಹಾಯ್ದು ಹೊಂಟಿದ್ದೆ ಅಲ್ಲಿ ದಾರಿ ಮ್ಯಾಲ, ನೀ ಕಂಡು ನಾ ಬಂದಿನತ. ಅದನ್ನು ಮತ್ತೆ ಯಾರು ಕಾಣಿಸಿಲ್ಲ, ಕಾಣಿಸಿಲ್ಲ. ಹಿಂಗೆ ಆಗಿತ್ತು ಅದು. ನಿಮ್ಗೆ ಮಾತು ಹೇಳ್ತೀನಿ, ನಮ್ಮ ಊರಾಗ ಇಬ್ಬರು ಅಣ್ಣತಮ್ಮದೇರಿದ್ರು. ಏನ್ರಿ, ಇಬ್ಬರು ಅಣ್ಣತಮ್ಮದೇರಿದ್ರು. ಇಬ್ಬರು ಅಣ್ಣತಮ್ಮದೇರು ಇರೋನ ಹಿರಿಯವನ ಹೆಸರು ಶ್ರೀಶೈಲ, ಸಣ್ಣವನ ಹೆಸರು ಬಸಪ್ಪ. ಲಕ್ಷ್ಯ ಇಟ್ಕೋರೆ, ನಾ ಹೇಳೋದು ದೇವ್ರು ಹೇಳೋರ್ದು ಹೇಳಕತ್ತೀನ. ಹಿರಿಯವನ ಹೆಸರು ಶ್ರೀಶೈಲ, ಸಣ್ಣವನ ಹೆಸರು ಬಸಪ್ಪ. ಅವ ಹಿರಿಯವ ಶ್ರೀಶೈಲ ಸತ್ತಿದ್ದ. ಸಾಯನ ಆ ಸಣ್ಣವ ಬಸಪ್ಪನ ಮಗನಿಗೆ ಆರಾಮ್ ತಪ್ಪಿತ್ತು. ತಪ್ಪನ ಅವನು ಹೆಂಡ್ತಿ ಕರ್ಕೊಂಬಂದಳು. ಯಾರಿಗೆ? ಒಬ್ಬ ಜೋಗ್ತಿದ್ದಳು ಅಲ್ಲಿ ನಮ್ಮ ಬಾಜು ಹಳ್ಳ್ಯಾನಕ್ಕಿ. ಆಕೆ ಕರ್ಕೊಂಬಂದಳು. ಕರ್ಕೊಂಬಂದಿಕೆರೆ ಏನು ಹಿಂಗೆ ನನ್ನ ಮಗನಿಗೆ ಯಾಕೋ ಜರ ಆರಾಮ್ ತಪ್ಪ್ಯದ, ಯಾಕೆ ನೋಡಿ ಜರ ಮಾರಿ ಮ್ಯಾಲಿಂದ ಕಳಿನೇ ಕಮ್ಮಾಗ್ಯದ ತಿಕ್ಕಿ ಅಂದಳಿಕಿ. ತಾಯಿ ಅಂದ ಕೂಡಲೇ ಅವಾಗ ಆಕಿ ಎಲ್ಲಮ್ಮ ಆಕೆ ಏನು ಪರಡಿ ತೊಗೊಂಡು ಬಂದಾಳ ದೇವ್ರು ಹೇಳಾಕಿ. ಆಕಿ ಬಂದಾಳ. ಬಂದು ಈಕಿ ದೇವ್ರು ಚಾಲು ಮಾಡಿದಳು. ಮಯ್ಯ ತೊಗೊಂಡಳು. ಅಂದಳಿಕಿ. ಯಾವ ಹೇಳಿ ಯಾರಿದ್ಯ? ಯಾರಿದ್ದೀನಲ್ಲ ಕೇಳ. ಅವ ಬಸಪ್ಪ ಜಳಕ ಮಾಡ್ಲಕತ್ತಾನ ಬಚ್ಚಲಾಗ. ಆಕೆ ಏನು ಅನ್ಬೇಕು? ಸತ್ತವ ಶ್ರೀಶೈಲ. ಆಕೆ ಅಂದಳು ಅಂದಳು. ಹೇಳವ ಹೇಳು ಅಂದಳು. ನಾ ಯಾರಿದ್ದೀನಿ? ನಿಮ್ಮ ದೊಡ್ಡ ಬಸಪ್ಪ ಇದ್ದೀನಿ ಅಂದಳು ಈಕಿ. ಅವ ಮಗ ಬಚ್ಚಲ ಜಳಕ ಮಾಡ್ತಿದ್ದ. ಅಲಾ ಬೋಸುಡಿ ನನ್ನ ಹೆಸರು ಹೇಳ್ತೀಯ? ಸತ್ತವ ನಾ ಮಾಡ್ದ ತವ ಒಣಕೆ ತೊಗೊಂಡು ಬೆನ್ನ ಹತ್ತಿದ. ಆಕೆ ಹೊಳ್ಳಿ ಆಕೆ ಜೀವನನೇ ಸತ್ತೋತಿ. ಆಕೆ ನಮ್ಮ ಊರಿಗೆ ಬರಲಿಲ್ಲ ಆಕಿ. ಯಾಕೆ ಕೇಳ್ದ? ಒಳಗೆ ದೇವ್ರು ಹೇಳೋರು ಹಿಂಗೆ ಆಡ್ಮುಟ್ಟದ ಖರೆ ಇದಕ್ಕಿದ್ದಂಗೆ ಹೇಳೋರಿಲ್ಲ. ಹಂಗೆ ಸುಮ್ಮನೆ ಇದಕ್ಕೆ ಮನುಷ್ಯಾಗ ಏನಾಗಕ್ಕೆ ಬರ್ತದೆ ರೀ? ಮಾತ್ಮ ಆಗಲಿಕ್ಕೆ ಬರ್ತದೆ, ಸಂತ ಆಗಲಿಕ್ಕೆ ಬರ್ತದೆ, ಶರಣ ಆಗಲಿಕ್ಕೆ ಬರ್ತದೆ. ಇದಕ್ಕೆ ಎಲ್ಲ ಬಿಟ್ಟು ದೇವ್ರಾಗಲಿಕ್ಕೆ ಬರ್ತದೆ. ಬ್ಯಾಡಂದ್ರೆ ದೆವ್ವ ಆಗಕ್ಕೆ ಬರ್ತದೆ. ನಮಗೆ ದೇವ್ರು ಇಟ್ಟು ಆಪ್ಷನ್ಸ್ ಕೊಟ್ಟಾನ. ಏನು ಸಂತ ಆಗವರು, ಏನು ಮಾಂತ ಆಗವರು, ಏನು ಶರಣ ಆಗವರು, ಏನು ಶರಣೀಯರಾಗವರು, ಏನು ದೇವರಾಗವರು, ಏನು ದೆವ್ವ ಆಗೋದು ಅದು ನಿಮ್ಮ ಕೈಯ ಬಿಟ್ಟು ಕೊಟ್ಟಿದ್ದು. ನಾವು ಹೇಳ್ತೇವೆ ನಮ್ಮ ಊರಿಗೆ ಹೋಗ್ತೇವೆ. ಆಗವ್ರು ಯಾರು? ನೀವು ಯಾರು ಹೇಳ್ತೀರೇನು? ನಾವು ಆತೇವು. ಆಗಬೇಕಾಗ್ಯದ, ಆದರೆ ನಡೀತದೆ. ಹೌದಿಲ್ರಿ? ಸಿದ್ಧಾರೂಢರಾಗಿ ಅದು ನಿಮಗೆಲ್ಲ ಗೊತ್ತದ. ಸಾಧುರಾಗೋದಂದ್ರೆ ಅಡು ಸುಲಭ ಅಲ್ಲೇವ. ಭಕ್ತರು ಹೊಡೆದ್ರೆ ಹೊಡೆಸ್ಕೋಬೇಕು, ಬೈದ್ರೆ ಬೈಸ್ಕೋಬೇಕು, ಅಂದ್ರೆ ಅನಿಸ್ಕೋಬೇಕು. ಸಿದ್ಧಾರೂಢರಿಗೆ ಏನು ಮಾಡಿದ್ರು ಭಕ್ತರು? ತಲೆ ಮ್ಯಾಲ ಬೆಂಕಿ ಇಟ್ರು. ಬೆಂಕಿ ಇಟ್ಟಾಗ ಏನಂದವ? ಶ್ರಾಪ್ ಕೊಟ್ಟು ನಾನು ಸಿದ್ಧಾರೂಢ ಬೆಂಕಿ ಇಟ್ಟವನಿ ನಿನ್ನ ಮನೆ ವರ್ಷಿಗೆ ಒಂದು ಪ್ಯಾಂಟುಣಿಗೆ ಹೆಚ್ಚಾಗಲಿ ಅಂತ ಆಶೀರ್ವಾದ ಮಾಡಿದ ದೇವರು. ಸಿದ್ಧಾರೂಢ ನನಗೆ ಅಕಸ್ಮಾತ್ ಆ ಸಿದ್ಧಾರೂಢರಿಗೆ ಇಡ ಬದಲಿ ನಮಗೆ ಇಡುವತ್ತೇಳು ಗೊತ್ತಾಗ್ತದೆ. ಆ ಮಗನಿಗೆ ಹಿಡಿದು ಏನು ಮಾಡ್ತೇವನು? ಮತ್ತು ನಾವು ದೇವ್ರಾತೀವಿ. ಸಿದ್ಧಾರೂಢರು ತಲೆ ಮೇಲೆ ಬೆಂಕಿ ಇಟ್ಟವನಿಗೆ ಏನಂದ್ರು? ನಿನ್ನ ಮನೆ ವರ್ಷಿಗೆ ಒಂದು ಪ್ಯಾಂಟುಣಿಗೆ ಹೆಚ್ಚಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಬಂಗಾರ ಕಿರೀಟ ಇಟ್ಟರು. ಏನಂದ್ರು? ಚಲೋ ಇಟ್ಟೆ ಅಂತೇಳಿ ಅವ್ರು ಖುಷಿ ಪಟ್ರನು? ಇಲ್ಲಪ್ಪ, ಇದು ಯಾಕೋ ನನಗೆ ವಾಜ್ಯ ಆಯ್ತು ಅಂದರು ಸಿದ್ಧಾರೂಢರು. ಬಂಗಾರ ಕಿರೀಟ ಇಟ್ಟಾಗ ವಾಜ್ಯ ಆಗ್ಯದ ಅಂದರು. ಬೆಂಕಿ ಇಟ್ಟಾಗ ಎಷ್ಟು ಆನಂದ ಆಯಿತು, ಎಷ್ಟು ತಣ್ಣಗದ ಓದ್ತಿದ್ರತ್ತ ಅವ್ರು ಸಿದ್ಧಾರೂಢರು. ಅದಕ್ಕೆ ಅವ್ರು ದೇವರಾದ್ರೆ ಅಟ್ಟೆ ಅಲ್ಲ. ಸಿದ್ಧಾರೂಢರಿಗೆ ಒಮ್ಮ ಅಡ್ಡ ಪಲ್ಲಕ್ಕಿ ಒಳಗೆ ಹುಬ್ಬಳ್ಳಿ ಒಳಗೆ ಮೆರವಣಿಗೆ ತೆಗೆದಿದ್ರಂತ. ಅಡ್ಡ ಪಲ್ಲಕ್ಕಿ ಒಳಗೆ ಲಕ್ಷಾನುಗಟ್ಟಲೆ ಜನ ಸೇರಿತ್ತು ಹುಬ್ಬಳ್ಳಿ ಒಳಗೆ. ಎಲ್ಲ ಜನ ಹೂ ಹಾರಿಸ್ತಿದ್ರು. ಅವಾಗ ಮೆರವಣಿಗೆ ತೆಗೆದಾರ ಅಪಾಡ ಜನ. ಯಾರು ಹೂ ಹಾರಿಸ್ತಿದ್ರು, ಯಾರು ಹಣ್ಣು ಹಾರಿಸ್ತಿದ್ರು, ಯಾರು ಉತ್ತತ್ತಿ ಹಾರಿಸ್ತಿದ್ರು, ಯಾರು ಕಾರಿಗೆ ಹಾರಿಸ್ತಿದ್ರು. ಒಬ್ಬವ ದುಷ್ಟ ಮನುಷ್ಯ ಅವನಿಗೆ ಸಹಿಸ್ಕೋದ ಆಲರ ಬಟ್ಟಿಗೆ ಅವ ಏನು ಮಾಡ್ದತ್ತ? ಎಲ್ಲರೂ ಹೂವು, ಬಾಳೆಹಣ್ಣು, ಉತ್ತತ್ತಿ, ಕಾರಿಕ ಹಾರಿಸಿದ್ರ ಅವ ತನ್ನ ಕಾಲನ ಚಪ್ಪಲ್ ತೆಗೆದು ಹಾರಿಸದನಂತ. ಏನ್ರಿ? ತನ್ನ ಚಪ್ಪಲ್ ತೆಗೆದು ಹಾರಿಸದನಂತ. ಸಿದ್ಧಾರೂಢರು ಆ ಚಪ್ಪಲ ಹಾರಿಸೋದು ನೋಡಿದ್ರು. ಬಂದು ಹಂಗೆ ಅದನ್ನು ಕೈಯಾಗಿ ಹಿಡ್ಕೊಂಡು ಪಟ್ನೆ ಮಗ್ಲಾಗ ಮುಚ್ಕೊಂಡು ಬಿಟ್ರದ ಶಾಲ್ಯಾಗ. ಅಕಸ್ಮಾತ್ ಯಾರೇ ನೋಡಿದ್ರಂದ್ರೆ ಅವ್ನಿಗೆ ಹೊಡಿತಾರಂತೇಳಿ. ಅವಾಗ ಒಬ್ಬ ಬಾಜು ಕೂತ್ ಮನುಷ್ಯ ನೋಡ್ದ. ಅಲಾ ಸುಳಿ ಮಗ, ನಮ್ಮ ಅಪ್ಪ ಸಿದ್ಧಾರೂಢಗ ನಾವು ಅಡ್ಡ ಪಲ್ಲಕ್ಕಿ ಒಳಗೆ ಮೆರವಣಿಗೆ ತೆಗೆದು ಹೂವು ಹಾರಿಸಲ್ಕತ್ತೇವು ಅಂದ್ರೆ ಇವ ತನ್ನ ಕಾಲನ ತೆಗೆದು ಹಾರಿಸ್ಯಾನಂದ್ರೆ ಇವನಿಗೆ ಹೊಡಿಬೇಕಂತ ಹೇಳಿ ಸಿದ್ಧಾರೂಢರಿಗೆ ಹೋಗಿ ಕೇಳಕ್ಕೆ ವಾದ್ನತ್ತಿವ. ಮಗಲಾಗ ನಿಂತ ಮನುಷ್ಯ ಸಿದ್ಧಾರೂಢರ ಭಕ್ತ. ಯಪ್ಪ, ನಾವೆಲ್ಲ ಹೂವು, ಕಾರಿಕ, ಹಣ್ಣು ಹಾರಿಸಲ್ಕತ್ತೇವು, ಅವ ಚಪ್ಪಲ್ ಹಾರಿಸ್ಯಾನ, ಆ ಮಗನಿಗೆ ಒಯ್ದು ನಾ ಕಟ್ತೀನಿ ಗಿಡಕ್ಕಂದತ್ತ. ಅವಾಗ ಸಿದ್ಧಾರೂಢರು ಅಂದ್ರತ್ತ, ಹುಚ್ಚ ಮಗನ, ಅವನಿಗೆ ಯಾಕೆ ಕಟ್ತೀಯೋ? ಅಲ್ಲ,
ಅವನಿಗೆ ಯಾಕೆ ನೀ ಕಟ್ತಿ? ನೀವೆಲ್ಲ ಕಾರಿಕ ಉತ್ತತ್ತಿ ಹಣ್ಣ ಹೂವು ಹಾರಿಸಿದ್ರ ಅದನ್ನೆಲ್ಲ ನೀವು ಹಾರಿಸಿದ್ದು ಇಟ್ಟೆಲ್ಲ ವೈಭವ ಮಾಡಿದ್ದು ಅದು ನನಗೆ ನೆದರಾಗಿರ್ಬೇಕಂತ ಹೇಳಿ ತನ್ನ ಕಾಲಾಗಿನ ಚಪ್ಪಲ್ ಹೋಗೋದು ನನ್ನ ನೆದರ್ ತೆಗ್ದಾನಂತ ಹೇಳ್ದನಂತ ನೋಡ್ರಿ. ಇದೇ ಅಂತ ಮಾತದ ನೋಡ್ರಿ. ಏನು ಹೇಳ್ದ? ತನ್ನ ಕಾಲಾಗಿನ ಚಪ್ಪಲ್ ಹೋಗೋದು ನನ್ನ ನೆದರ್ ತೆಗ್ದಾನಂತ ಹೇಳಿದ್ರತ್ತ ಸಿದ್ಧಾರೂಢರು. ಅವಾಗ ಇವ ಏನು ನಾ ಗಿಡಕ್ಕೆ ಕಟ್ತೀನಿ ಆ ಮಗನಿಗೆ ಎತ್ತು ಹೋಗಿದ್ನಲ್ಲಿ ಇವ ಮತ್ತೊಬ್ಬ ಭಕ್ತ. ಅವಾಗ ಸಿದ್ಧಾರೂಢರು ಅಂದ್ರತ್ತ ಅವನಿಗೆ ಗಿಡಕ್ಕೆ ಕಟ್ಟಬೇಡ ಇದನ್ನು ತೊಗೊಂಡು ಒಯ್ ಬಾ ಅಂಥೇಳಿ ಸಿದ್ಧಾರೂಢರು ತನ್ನ ಬಗಲಂದು ತೆಗೆದು ಅವನ ಕೈಯಾಗ ಕೊಟ್ಟರತ್ತ ಇದು ಒಯ್ದು ನೀನು ಮನೆಯಾಗಿಟ್ಟು ಪೂಜೆ ಮಾಡಂದ್ರತ್ತ. ಅವ ಆ ಸಿದ್ಧಾರೂಢರು ಕೊಟ್ಟು ಚಪ್ಪಲ್ ಒಯ್ದು ತನ್ನ ಮನೆಯ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿದ್ರೆ ಇವತ್ತಿನ ಮಿತ್ತಿಗೆ ಅವ ಸಿದ್ಧಾರೂಢರು ಕೊಟ್ಟಿದ್ದು ಒಂದೇ ಒಂದು ಹಾರಿಸಿ ಚಪ್ಪಲ್ಲ. ಇವತ್ತು ಅವನು 63 ಚಪ್ಪಲ್ ಫ್ಯಾಕ್ಟ್ರಿ ಆಗ್ಯಾವತ್ತು ನೋಡ್ರಿ. 63 ಚಪ್ಪಲ್ ಫ್ಯಾಕ್ಟ್ರಿ ಆಗ್ಯಾವ. ಈಗ ಬಹುತೇಕ ಬೆಂಗಳೂರಾಗ ಒಂದು 10 ಕೋಟಿ ಮನೆ ಅದು. ನಾವು ಒಮ್ಮೆ ನೋಡಿ ಬಂದೆವು. 10 ಕೋಟಿ ಮನೆ ಅದ. ಅದ್ರಾಗ 50 ಲಕ್ಷ ಜಗಲಿ ಕಡ್ಸ್ಯಾನ. ಆ ಜಗಲಿ ಮ್ಯಾಲ ಯಾವ ದೇವ್ರ ಫೋಟೋ ಇಲ್ಲ, ಫೋಟೋ ಇಲ್ಲ, ಶರಣರ ಫೋಟೋ ಇಲ್ಲ, ಸಂತರ ಫೋಟೋ ಇಲ್ಲ, ಏನೂ ಇಲ್ಲ. ಸಿದ್ಧಾರೂಢರು ಕೊಟ್ಟಿದ್ದು ಅದೊಂದು ಚಪ್ಪಲಿಟ್ಟು ಪೂಜೆ ಮಾಡ್ತಾನ. ಅವನ ಮನೆ ಬಂಗಾರ ತಲಬಾಗಲು ಕಟ್ಟುವಂಥ ಶಕ್ತಿ ಕೊಟ್ಟಾನ ಸಿದ್ಧಾರೂಢ. ಏನು ಶಕ್ತಿ ಅಲ್ರಿ, ಏನು ಶಕ್ತಿ ಅಲ್ರಿ, ವಿಚಿತ್ರ ಇಲ್ಲ. ಅಂದರೆ ಅವರು ಶರಣರಾದರು, ಅವರು ಸಿದ್ಧಾರೂಢರಾದರು, ಅವರು ಆರೂಢರಾದರು, ಅವರೆಲ್ಲ ದೇವರಾದರು. ನಾವು ಆತೀವೇನು? ನಾವು ಆಗಂಗಿಲ್ಲ. ಆತೀವೇನೇವ? ಆಗಲ್ಲೇವೋ. ನಾವು ಹೆಂಗೆ ಆತೀವಿ? ಆಗವ್ರಲ್ಲ. ನಾವು ಆಗಕ್ಕೆ ಸಾಧ್ಯ ಇದೇನು? ಅಕಸ್ಮಾತ್ ಈಗ ನೋಡಿ ನೀವು ತೆಗೆದುಕೋತಾವೆ ಹೆಣ್ಮಕ್ಳು. ಒಬ್ಬಕ್ಕೇನು ಈಗ ತಮ್ಮ ಹೊಲ ಬೇರೆ ಅಲ್ಲ, ನಮ್ಮ ಹೊಲ ಬೇರೆ ಅಲ್ಲ ಅಂಥೇಳಿ ಒಬ್ಬ ಹೆಣ್ಮಗಳು ಅದನ್ನು ತಿಳ್ಕೊಂಡು ಮುಂದೆ ಜರ ದಬಾಶಿ ಸ್ವದಿ ತಕ್ಕೋತ್ವಾದ್ರೆ ಹಿಂದಿನಕ್ಕಿ ಕಲ್ಲು ಹೋಗಿತಾಳೆ. ಗುತ್ತಿ ಕೊಟ್ಟಾರೇನೋ ಅವ್ರು ನಮಗೆ. ನೀ ಆಟ ಮುಂದೆ ಹೋಗಕ್ಕಿದ್ದಿ ಅಂದ್ರೆ ನಮ್ಗೆ ಕರ್ಕೊಂಬರ್ಬಾರ್ದಾಗಿತ್ತು ನೀ. ಅಲ್ಲ, ಅವ್ರ ಭೂಮಿ ಬೇರೆ ನಿಮ್ಮ ಭೂಮಿ ಬೇರೆ ಏನ್ರಿ? ವಿಚಾರ ಮಾಡಿರಿ. ಅವ್ರ ಭೂಮಿ ಬೇರೆ ನಿಮ್ಮ ಭೂಮಿ ಬೇರೆ ಏನು? ಭೂಮಿ ತಾಯಿ ಇರಾಕಿ ಒಬ್ಬಾಕಿನ ಅದಾಳ. ಭೂಮಿ ತಾಯಿ ಮ್ಯಾಲ ನೀವು ಭೇದ ಭಾವನ ಮಾಡಿದ್ರಿ ಅಂದ್ರೆ ಅದು ಅವ್ರ ಭೂಮಿ ಇದು ನಮ್ಮ ಭೂಮಿ ಅಂತ ಮಾಡಿದ್ರಿ ಅಂದ್ರೆ ಉಜ್ಳಾತಿರಿವ ಆಗವಲ್ಲ. ನೀವೆಲ್ಲ ಮಾಡಬಾರ್ದತ್ತೀರಿ. ನಿಮ್ಮ ಶೆಟ್ಟಿ ಹಂಗದ. ಏನು ಮಾಡೋದದು? ಅದೇನೋ ಗಂಡ ಹುಲಿಗೆ ಹಿಡ್ದಿನ ತಿಂತ ಊರಾಗ. ಇಲ್ಲಿ ಯಾರು ಹುಲಿಗೆ ಹಿಡ್ದವ್ರು ಅದಿರೇನು? ಇಲ್ಲ, ನೀವು ಬರೀ ಚಿತ್ರದಾಗ ನೋಡಿ ಅಂಜು ಓಡೋಗವ್ರು ಅದಿರಿ. ಅವಾಗ ಹುಲಿಗೆ ಹಿಡ್ದಿದನಂತ. ಹುಲಿಗೆ ಹಿಡ್ಯಾನ ಊರಾಗ ಇಲ್ಲದಾರಲ್ಲ ನಮ್ಮ ಗೌಡ್ರು ಅಂತವ್ರು ಇಂಥವ್ರೆಲ್ಲ ಊರು ಪ್ರಮುಖರು ಕೂಡ್ಕೊಂಡು ಅಲ್ಲ ನಮ್ಮ ಊರಾಗ ಹುಲಿಗೆ ಹಿಡ್ದಾನಿವ ಮನುಷ್ಯ ಅಂದ್ರೆ ಇದು ನಮ್ಮ ಊರಿಗೆ ದೊಡ್ಡ ಹೆಸರು ತಂದಾನಿವ. ಇವನಿಗೆ ನಾವು ಸನ್ಮಾನ ಮಾಡ್ಬೇಕಂತೇಳಿ ಒಂದು ದೊಡ್ಡ ಶಾಲ್ ತೊಗೊಂಡು ಒಯ್ದು ಅವನಿಗೆ ಕೊಳ್ಳಾಗ ಶಾಲ್ ಹಾಕಿ ಹೂವಿನ ಮಾಲೆ ಹಾಕಿ 11 ತೊಲಿದ ಕಾಲಾಗ ಬೆಳ್ಳಿ ತೋಡೆ ಹಾಕಿದ್ರಂತ. ಅವಾಗ ಪೈಲ್ವಾನ್ಗಳಿಗೆ ಹಾಕ್ತಿದ್ರು ಅವು. ಅವಾಗ 11 ತೊಲಿ ಬೆಳ್ಳಿ ತೋಡೆ ಹಾಕಿದ್ರಂತ. ಇವ ಹಾಯ್ಕೊಂಡು ಮನೆಗೆ ಹೋದ. ಹೇಳ್ತಿ ಬಾಗ್ಲ ನಿತ್ತಿಳು ಹಿಂಗೆ ನೋಡಿದಳು. ಅದೇನು ಹಾಯ್ಕೊಂಬಂದಿ ಅಂದಳಿಕಿ. ಅವಾಗ ಅವ ಅಂದ, ಇಲ್ಲ ನಾ ಹುಲಿಗೆ ಹಿಡ್ದಿನಲ್ಲ, ನಮ್ಮ ಊರು ಗೌಡ್ರು ದೊಡ್ಡವ್ರು ಮಾಲಿಗೌಡ್ರು ಊರು ಪಂಚರು ಎಲ್ಲರೂ ಕೂಡ್ಕೊಂಡು 11 ತೊಲಿ ಬೆಳ್ಳಿ ತೋಡೆ ಹಾಕ್ಯಾರ ಹುಲಿಗೆ ಹಿಡ್ದಿನ ಅಂತೇಳಿ 11 ತೊಲಿ ಬೆಳ್ಳಿ ತೋಡೆ ಹಾಕಿ ಸನ್ಮಾನ ಮಾಡ್ಯಾರ ಅಂದ. ಅವಾಗ ಈಕಿ ಲಗೆ ಫೋನ್ ಮಾಡಿದಳು ತವ್ರ ಮನೆಗೆ. ಯಪ್ಪ ಅಂದಳು. ಯಾಕೆವ ಅಂದ. ಏನಿಲ್ಲ 11 ತೊಲಿದು 2 ಬೆಳ್ಳಿ ತೋಡೆ ತೊಗೊಂಬ ಅಂದಳು ಈಕಿ. ಯಾಕೆ ತಂಗಿ ಅಂದವ. ಯಾಕತ್ ಕೇಳಬೇಡಪ್ಪ, ನೀ ತೊಗೊಂಬಂದ್ರೆ ನಮ್ಮ ಅಪ್ಪ ಅಕಸ್ಮಾತ್ ತರಲಿಲ್ಲ ಅಂದ್ರೆ ನನಗ ನೀನು ಸಂಬಂಧ ಕಡಿತು ನೋಡಂದಳು. ತಂದೆತ್ತು ಯಾಕೋ ಮಗಳು ಎಂದೂ ಇಲ್ಲಾರ್ದು ಹಿಂಗೆ ಅಲ್ಲಕತ್ತದ ಯಾಕೆ ಇರ್ಲಕ್ಕಂತೇಳಿ ಅದು ಸಾಲ ಸಮದ ಮಾಡಿ 11 ತೊಲಿದು 2 ಬೆಳ್ಳಿ ತೋಡೆ ತೊಗೊಂಡು ಬತ್ತು. ಈಕೆ ಕಾಲಾಗ ಹಾಯ್ಕೊಂಡು ಮುಂಜಾನೆ ಅದು ಇಂಥ ಕಟ್ಟಿತ್ತು. ಕಟ್ಟಿ ಮೇಲೆ ಕೂತಳು. ಹೋಗೋರು ಬರೋರು ನೋಡ್ತೇಳು, ಶೀರಿ ಮ್ಯಾಕೆ ಎತ್ತೇಳು, ಹಿಂಗೆ 2 ಕಾಲು ಹೊಡಿತೇಳಿ. ಹಿಂಗೆ ಯಾರು ಕೇಳ್ತಾರೇನ ಅಂತೇಳಿ 2 ಕಾಲು ಹೊಡ್ಕೋತ ಕೂತಾಳ. ಕುಂದ್ರದಕ್ಕೆ ಅಲ್ಲಿ ಕೂತಾಳ ನಮ್ಮವ್ವ ಅಜ್ಜಿ ಅಂತಕ್ಕೆ ಒಬ್ಬಕ್ಕಿ ಹಿಂಗೆ ನೋಡಿದಳು. ನಿಂಗೆ ಅವು ಯಾನ್ ಹಾಯ್ಕೊಂಡು ಕೂತಿ ಕಾಲಾಗ ಅಂದಳು. ಆಯಿ ಅಂದಳು. ಏನು ಆಯಿ ಯಾಕೆ ಹಾಯ್ಕೊಂಡು ಕೂತಿ ಹೇಳ ಅಂದಳಿಕೆ. ಏನಿಲ್ಲ ಆಯಿ, ನನ್ನ ಗಂಡ ಹುಲಿಗೆ ಹಿಡ್ದಾನಂತೇಳಿ ನಮ್ಮೂರು ಗೌಡ್ರು ಪಂಚರು ಕೂಡಿ 11 ತೊಲಿ ಬೆಳ್ಳಿ ತೋಡೆ ಹಾಕ್ಯಾರ. ಅಂತ ಹುಲಿಗೆ ಹಿಡ್ದವ್ನಿ ನಾ ಹಿಡ್ದಿನ ಅಂತೇಳಿ ನನಗೆ ತವ್ರ ಮನೆಯವ್ರು 2 ಹಾಕ್ಯಾರ ಅಂದಳತಿ. ಒಳಗ ಇಂಥ ಗಿರಾಕಿನೂ ಅದಾವ. ಯವ್ವ